ಸರ್ಕಾರದ ಎಡವಟ್ಟಿನಿಂದಾಗಿ ರೋಗಿಗಳು ಕಂಗಾಲಾಗುವಂತಹ ಪರಿಸ್ಥಿತಿ ನಿರ್ಮಾಣ ಆಗಿದೆ. ಹಾವೇರಿಯಲ್ಲಿ ಸಿಸೇರಿಯನ್ ಹೆರಿಗೆಗೆ ಕುತ್ತು ಬಂದಿದೆ. ಕಳೆದ 3 ದಿನಗಳಿಂದ ಶಸ್ತ್ರಚಿಕಿತ್ಸೆ ಇಲ್ಲಿ ನಡೀತಾ ಇಲ್ಲ. ಅರವಳಿಕೆ ತಜ್ಞರು ಇಲ್ಲದೆ ಸಿಸೇರಿಯನ್ ಆಗ್ತಾ ಇಲ್ಲ. ಮಾತೃ ಇಲಾಖೆ ಆದೇಶದಿಂದ ರೋಗಿಗಳು ಈಗ ಸಂಕಷ್ಟ ಪಡುವಂತಹ ಪರಿಸ್ಥಿತಿ ಇಲ್ಲಿ ನಿರ್ಮಾಣ ಆಗಿದೆ. 3 ವರ್ಷಕ್ಕಿಂತ ಹೆಚ್ಚು ಕಾಲ ಒಂದೇ ಕಡೆ ಕರ್ತವ್ಯದಲ್ಲಿದ್ರೆ ಬೇರೆ ಕಡೆ ವರ್ಗಾವಣೆ ಆಗಬೇಕು ಅನ್ನುವಂಥ ಒಂದು ಆದೇಶ ಏನಿದೆ. ಸೊ ಆದೇಶದಿಂದಾಗಿ ಈಗ ಬೇರೆ ಬೇಕಾದ ಕಡೆಗಳಲ್ಲಿ ಪೋಸ್ಟಿಂಗ್ ಹಾಕಿಸಿಕೊಂಡಿದ್ದಾರೆ ವೈದ್ಯರು. ಜಿಲ್ಲಾಸ್ಪತ್ರೆಯಲ್ಲಿ ಇದ್ದಂತಹ 45 ತಜ್ಞ ವೈದ್ಯರು ಬೇರೆ ಕಡೆಗೆ 23ಕ್ಕೂ ಹೆಚ್ಚು ಜಿಲ್ಲಾಸ್ಪತ್ರೆಯ ತಜ್ಞ ವೈದ್ಯರು ಅಲ್ಲಿಂದ ರಿಲೀವ್ ಆಗಿದ್ದಾರೆ. 7 ಅರವಳಿಕೆ ತಜ್ಞರಲ್ಲಿ 6 ವೈದ್ಯರು ಬೇರೆ ಕಡೆಗೆ ಪೋಸ್ಟಿಂಗ್ ಹಾಕಿಸ್ಕೊಂಡಿದ್ದಾರೆ. ಜಿಲ್ಲಾಸ್ಪತ್ರೆಯಲ್ಲಿ ಇರೋದು ಈಗ 2 ತಜ್ಞರು. ಹೀಗಾಗಿ ಮಹಿಳೆಯರಿಗೆ ಹೆರಿಗೆಯ ದಿನಾಂಕವನ್ನು ಕೊಟ್ಟಿದ್ದಂತಹ ವೈದ್ಯರು ರಾತ್ರಿಯ ಸಂದರ್ಭದಲ್ಲಿ ಸಿಸೇರಿಯನ್ ಹೆರಿಗೆ ಬಂದ್ ಆಗಿದೆ. ಹುಬ್ಬಳ್ಳಿ ದಾವಣಗೆರೆಗೆ ತೆರಳಬೇಕಾದಂತಹ ಪರಿಸ್ಥಿತಿಯಲ್ಲಿ ಈಗ ನಿರ್ಮಾಣ ಆಗಿದೆ. ಟ್ರಾನ್ಸ್ಫರ್ ಮಾಡಿದ್ರೆ ಈಗ ಫಾರ್ ಎಕ್ಸಾಂಪಲ್ ಈಗ ಅವ್ರಿಗೆ ಉಡುಪಿ ಅವ್ರಿಗೆ ಹತ್ತಿರ ಆಗುವಂಥ ಊರಿರುತ್ತೆ. ಸೊ ಈಗ ಹೋದರೆ ಅವ್ರಿಗೆ ಉಡುಪಿ ಸಿಗೋ ಸಾಧ್ಯತೆ ಇರುತ್ತೆ. ಬಟ್ ಹೋಗಲಿಲ್ಲ ಅಂದರೆ ಮುಂದೆ ಸರ್ಕಾರದಿಂದ ಟ್ರಾನ್ಸ್ಫರ್ ಮಾಡಿ ಬೀದರೋ ಗುಲ್ಬರ್ಗನೋ ಅಲ್ಲಿ ಹಾಕಿದ್ರೆ ಹಾವೇರಿಗಿಂತ ದೂರ ಹೋಗಬೇಕಾಗುತ್ತೆ. ಸೊ ಅದ್ರ ಬದಲು ನಾವು ಮನೆ ಹತ್ರ ಹೋಗ್ಬೋದು ಅನ್ನೋ ಉದ್ದೇಶದಿಂದ ಅವರು ಸ್ವಯಂ ಪ್ರೇರಿತವಾಗಿ ಎಲ್ಲಿ ಅವ್ರಿಗೆ ಜಾಗ ಸಿಗುತ್ತೋ ಹತ್ತಿರದಲ್ಲಿ ಅಲ್ಲಿ ಹೋಗೋದಕ್ಕೆ ಅವ್ರು ಇಷ್ಟ. ಅಂದರೆ ಎಲ್ಲಿ ಮೆಡಿಕಲ್ ಕಾಲೇಜ್ ಅಟ್ಯಾಚ್ ಆಗಿದೆಯೋ ಆಸ್ಪತ್ರೆಗಳು ಅದನ್ನು ನಾನ್ ಕ್ರಿಟಿಕಲ್ ಅಂತ ತೋರಿಸ್ತಾ ಇದ್ದಾರೆ. ಅದನ್ನು ಒಂದು ಡಿಸ್ಪ್ಲೇ ಆಗ್ತಾ ಇಲ್ಲ ಅಂತ ಕೇಳ್ಬಿಟ್ಟಿದ್ದಾರೆ. ನಾನ್ ಕ್ರಿಟಿಕಲ್ ಅಂದರೆ ಒಂದು ಜನಕ್ಕೆ ತೊಂದರೆ ಆಗೋದಿಲ್ಲ ಅನ್ನೋ ಒಂದು ಅವರ ಒಂದು ಇದು ಬರುತ್ತೆ. ಈಗೇನಾಗುತ್ತೆ, ಸರ್ಕಾರದ ಒಂದು ತಿಳುವಳಿಕೆ ಬರುತ್ತೆ. ಯಾಕಂದರೆ ಅವರ ಒಂದು ಪ್ರಕಾರ ಮೆಡಿಕಲ್ ಕಾಲೇಜ್ ಅಟ್ಯಾಚ್ ಆಗಿದೆ ಅಂದರೆ ಮೆಡಿಕಲ್ ಕಾಲೇಜ್ ಸ್ಟಾಫು ಇರ್ತಾರೆ. ಸೊ ಹಾಗಾಗಿ ಇಲ್ಲಿ ಜಾಸ್ತಿ 3 ವರ್ಷಕ್ಕಿಂತ ಜಾಸ್ತಿ ಇರೋರು ಒಂದೇ ಜಾಗದಲ್ಲಿದ್ದಾರೆ ಅಂತ ಅಂದ್ಬಿಟ್ಟು ಅವರು ನಾನ್ ಕ್ರಿಟಿಕಲ್ ಅಂತ ಅದನ್ನು ಕನ್ಸಿಡರ್ ಮಾಡಿದ್ದಾರೆ. ಮತ್ತು ಇನ್ನೊಂದು ಅವರು ನಾನ್ ಕ್ರಿಟಿಕಲ್ ಅಂತಂದರೆ ಫಾರ್ ಎಕ್ಸಾಂಪಲ್ ಒಂದು 5 ಪೋಸ್ಟ್ ಸ್ಯಾಂಕ್ಷನ್ ಪೋಸ್ಟ್ ಇರುತ್ತೆ. ಆ 5ರಲ್ಲಿ 4 ಜನ ಕೆಲಸ ಮಾಡ್ತಿರ್ತಾರೆ ಅಥವಾ 5ಕ್ಕೆ 5 ಕೆಲಸ ಮಾಡ್ತಿರ್ತಾರೆ ಅಂತ. ಕೆಲವು ಕಡೆ ಏನಾಗಿದೆ 5 ಪೋಸ್ಟ್ ಸ್ಯಾಂಕ್ಷನ್ ಆಗಿದ್ರು ಅಲ್ಲಿ 1-2 ಕೆಲಸ ಮಾಡ್ತಾ ಇದ್ದಾರೆ. ಸೊ ಇಲ್ಲಿ 5ಕ್ಕೆ 5 ಜನ ಕೆಲಸ ಮಾಡ್ತಾ ಇದ್ದಾಗ ಏನು ಮಾಡ್ತಾರೆ, ಅದನ್ನು ನಾನ್ ಕ್ರಿಟಿಕಲ್ ಅಂತ ಹೇಳಿ ಎಲ್ಲಿ 1-2 ಇದ್ದಾರೋ ಅಲ್ಲಿ ಟ್ರಾನ್ಸ್ಫರ್ ಮಾಡೋದಕ್ಕೆ ಅವರು ಟ್ರಾನ್ಸ್ಫರ್ ಮಾಡಿ. ಸರ್ಕಾರ ಮಾಡಿದಂಥ ಒಂದು ದೊಡ್ಡ ಎಡವಟ್ಟಿನಿಂದ ಅಂದರೆ ದಿಢೀರ್ ನಿರ್ಧಾರದಿಂದ ಇವತ್ತು ಹಾವೇರಿ ಜಿಲ್ಲೆಯ ಬಡ ರೋಗಿಗಳು ಪರಿತಪಿಸುವಂತಾಗಿದೆ. ಹಾವೇರಿ ಜಿಲ್ಲೆಯ ಜಿಲ್ಲಾಸ್ಪತ್ರೆಯಲ್ಲಿ ಕಳೆದ 2 ದಿನಗಳಿಂದ ಶಸ್ತ್ರಚಿಕಿತ್ಸೆಗಳು ನಡೀತಾ ಇಲ್ಲ ಮತ್ತು ತಜ್ಞ ವೈದ್ಯರುಗಳು ಕೂಡ ಇಲ್ಲ. ಇತ್ತೀಚೆಗೆ ಆರೋಗ್ಯ ಇಲಾಖೆ ಒಂದು ಆದೇಶ ಮಾಡ್ತು, ನೀವು ಮಾತೃ ಇಲಾಖೆಗೆ ವಾಪಸ್ ಬಂದುಬಿಡಿ ಅಂತ ಹೇಳಿ ತಜ್ಞ ವೈದ್ಯರನ್ನು ಇವರು ರಿಲೀವ್ ಮಾಡ್ಲಿಕ್ಕೆ ಹೇಳಿದ್ದಾರೆ. ಅನಸ್ತೇಶಿಯಾ ಡಾಕ್ಟರ್ಗಳು 7 ಜನ ಇದ್ದರು, ಅದರಲ್ಲಿ 6 ಜನ ವರ್ಗಾವಣೆ ಆಗಿದ್ದಾರೆ, ಅಂದರೆ ರಿಲೀವ್ ಆಗಿದ್ದಾರೆ, ಒಬ್ಬರೇ ಇರೋದು. ಹೀಗಾಗಿ ಇವತ್ತು ಸಿಸೇರಿಯನ್ ಹೆರಿಗೆ ಕೂಡ ಆಗ್ತಾ ಇಲ್ಲ. ಅಂದರೆ ನಾರ್ಮಲ್ ಡೆಲಿವರಿ ಆದರೆ ಮಾಡಿಸ್ಕೊಳ್ತಾ ಇದ್ದಾರೆ, ಅದು ಹಗಲು ಹೊತ್ತು ಮಾತ್ರ ಸಿಸೇರಿಯನ್ ಡೆಲಿವರಿಗಳನ್ನು ಮಾಡಿಸಿಕೊಳ್ಳಲಾಗ್ತಾ ಇದೆ. ರಾತ್ರಿ ಹೊತ್ತು ಸಿಸೇರಿಯನ್ ಡೆಲಿವರಿಗಳನ್ನ ಆಗ್ತಾ ಇಲ್ಲ. ಒಂದು ಹುಬ್ಬಳ್ಳಿಗೆ ಹೋಗ್ಬೇಕು, ಇಲ್ಲ ದಾವಣಗೆರೆಗೆ ಹೋಗಬೇಕು. ಬಹಳಷ್ಟು ಜನ ಗರ್ಭಿಣಿ ಮಹಿಳೆಯರನ್ನ ಇವತ್ತು ಹೊರಗಡೆ ಕೂರಿಸಿದ್ದಾರೆ. ಕಾರಣ ಅವರಿಗೆ ಇವತ್ತು ಡೇಟ್ ಕೊಟ್ಟಿದ್ರು, ಆದರೆ ಅನಸ್ತೇಶಿಯಾ ಡಾಕ್ಟರ್ ಒಬ್ಬರೇ ಇರೋ ಕಾರಣದಿಂದಾಗಿ ಅವರಿಗೆ ಹೆರಿಗೆ ಕೂಡ ಇವತ್ತು ಬೇರೆ ಕಡೆ ಹೋಗಿ ಅನ್ನುವಂಥ ಪರಿಸ್ಥಿತಿಗೆ ಇವತ್ತು ಮಕ್ಕಳ ಈ ಒಂದು ಮಹಿಳಾ ಮತ್ತು ಮಕ್ಕಳ ಆಸ್ಪತ್ರೆ ಬಂದು ನಿಂತ್ಕೊಂಡಿದೆ. ಕಾರಣ ಸರ್ಕಾರ ಮಾಡಿದಂಥ ಎಡವಟ್ಟು. ಇಲ್ಲಿ ಗಮನಿಸ್ಬೋದು ನೀವು, ಹೆರಿಗೆ ವಿಭಾಗದ ದೃಶ್ಯಾವಳಿಗಳನ್ನು ನಿಮಗೆ ತೋರಿಸ್ತಾ ಇದ್ದೀನಿ. ಇಲ್ಲಿ ನೋಡಿ ಯಾವ ರೀತಿ ಇದೆ ಅಂತ ಹೇಳಿ. ಹೀಗಾಗಿ ತಜ್ಞ ವೈದ್ಯರುಗಳ ಕೊರತೆಯಿಂದಾಗಿ ಇವತ್ತು ಸಾಕಷ್ಟು ಸಮಸ್ಯೆಗಳನ್ನು ಇವತ್ತು ಜನ ಅನುಭವಿಸುವಂತಾಗಿದೆ. ತಜ್ಞ ವೈದ್ಯರೇ ಇಲ್ಲ ಅಂತ ಹೇಳಿದರೆ ಯಾರ ಹತ್ರ ಜನ ತೋರಿಸ್ಕೊಳ್ಬೇಕು, ಯಾರ ಹತ್ರ ಚಿಕಿತ್ಸೆ ಪಡ್ಕೊಳ್ಬೇಕು, ಇಂಥ ಒಂದು ಪರಿಸ್ಥಿತಿಗೆ ಇವತ್ತು ಸಿಕ್ಕಾಕೊಂಡಿದ್ದಾರೆ. ಇಲ್ಲಿ ಗಮನಿಸ್ಬೋದು ನೀವು, ಇವತ್ತು ಡೇಟ್ ಕೊಟ್ಟಿದ್ದಾರೆ ಅವರಿಗೆ ಹೆರಿಗೆ. ಇವತ್ತು ಗರ್ಭಿಣಿ ಹೆಣ್ಣುಮಕ್ಕಳು ಪ್ರತಪಿಸುವಂಥ ಪರಿಸ್ಥಿತಿ ಎದುರಾಗಿದೆ. ಅಮ್ಮ, ಈಗ ನಿಮಗೆ ಇವತ್ತು ಡೇಟ್ ಕೊಟ್ಟಿದ್ರ? ಇವತ್ತು ಡೇಟ್ ಸ್ಕ್ಯಾನಿಂಗ್ ಮಾಡಿಸ್ಕೊಂಬರ್ರಿ ಸಾಯಂಕಾಲ. ನಮಗೆ ನೋವು ತಡ್ಕೊಳಕ್ಕಾಗ ಹೋಗಲ್ರಿ. ಏನೋ ಇವತ್ತು ಡೆಲಿವರಿ ಮಾಡಿಸ್ಕೊಳ್ಳೋ ಇಲ್ಲ, ಸ್ಕ್ಯಾನಿಂಗ್ ಮಾಡಿಸ್ಕೊಂಬರ್ರಿ ಹೇಳ್ತಾನೆ ಅಂದಿದ್ದೆ, ಅಲ್ಲಿ ಮಾಡವಲ್ರಿ, ನಾಳೆ ಬರ್ರಿ ಅಂತ. ಇದು ಇವತ್ತು ಸಾಕಷ್ಟು ಜನ ರೋಗಿಗಳು ಪ್ರತಪಿಸುವಂಥ ಪರಿಸ್ಥಿತಿಗೆ ಬಂದಿದ್ದಾರೆ. ನಾನು ದೃಶ್ಯದಲ್ಲಿ ತೋರಿಸ್ತಾ ಇದ್ದೀನಿ, ಜನ ಇವತ್ತು ಯಾವ ರೀತಿ ನಿಂತ್ಕೊಂಡಿದ್ದಾರೆ ಅನ್ನುವಂಥದ್ದನ್ನು ಕೂಡ ತೋರಿಸ್ತಾ ಇದ್ದೀನಿ. ಇವತ್ತು ನಾನು ಇಲ್ಲಿ ರೋಗಿಗಳು ಮತ್ತು ಗರ್ಭಿಣಿ ಹೆಣ್ಮಕ್ಳು ಏನಿದ್ದಾರೆ ಅವರ ಸಂಬಂಧಿಕರನ್ನು ಕೂಡ ನಾನು ಮಾತನಾಡಿಸ್ತೀನಿ. ಸರ್, ಈಗ ನಿಮ್ಮ ವೈಫ್ ಡೇಟ್ ಕೊಟ್ಟಿದ್ರಂತೆ, ಇವತ್ತು ಏನು ಹೇಳ್ತಾ ಇದ್ದಾರೆ ಅಂತ? ಸರ್, ಇವತ್ತು ನಾವು ಹನಗಲಿಂದ ಬಂದೀವಿ ಸರ್. ಹನಗಲ್ನಾಗೂ ಅವ್ರು ಅನಸ್ತೇಶ ಕೊಡೋರು ಇಲ್ಲಂತ ಸರ್. ಅದ್ರ ಸಂಬಂಧ ಇಲ್ಲಿ ಬಂದೇವು ಸರ್. ಇಲ್ಲಿ ನೋಡಿದ್ರು ಇಲ್ಲಿ ಅನಸ್ತೇಶ ಕೊಡೋರು ಇಲ್ಲ ಅಂತ ಸರ್. ಅದಕ್ಕೆ ಆಪ್ರೇಷನಿಗೆ ಅವರು ಹೊರಗಡೆ ಹೋಗೋಣ ಅಂತ ಸರ್ ನಮಗೆ. ಹೌದು ಸರ್, ಹೊರಗಡೆ ಹೋಗಕ್ಕೆ ನಮ್ಮ ಕಡೆ ಆಗಂಗಿಲ್ಲ ಸರ್. ನಾವು ಇಲ್ಲಿ ಚಲೋ ಟ್ರೀಟ್ಮೆಂಟ್ ಇದೆ. ಕೂತ್ಕೊಂಡಿದ್ದಾರೆ ಈಗ ಅವರು?
ಅವ್ರು ಹೊರಗಡೆ ಇದಾರೆ ಸರ್, ಹೋಗಿದ್ದಾರೆ ಸರ್. ಹಾಂ, ನಾವು ಕರ್ಕೊಂಡು ಹೋಗ್ತಾ ಇದ್ದೀವಿ ಸರ್. ಮತ್ತೆ ಏನು ಮಾಡ್ಬೇಕು ಸರ್? ಈಗ ಅದಕ್ಕೆ ಸಂಬಂಧಪಟ್ಟ ಅಧಿಕಾರಿಗೆ ನೀವು ಏನನ್ನೋದು ತಿಳಿಸ್ಬೇಕು ಸರ್. ಏನು ಹೇಳ್ತೀರಿ ಸರ್? ಸರ್ ನಮಸ್ಕಾರ. ಈಗ ಹಾವೇರಿ ಜಿಲ್ಲಾ ಆಸ್ಪತ್ರೆಯಲ್ಲಿ ಏನಾಗಿತ್ತು ಅಂದ್ರೆ ಸರ್, ಭಾಳ ತೊಂದರೆ ಆಗೈತಿ. ಯಾಕಂದರೆ ಇವು ಫಸ್ಟ್ ಇಲ್ಲೇ ತೋರ್ಸ್ಕೊಂಡು ಬರ್ತಾರೆ, 9 ತಿಂಗಳ ಮಟ್ಟ ಇಲ್ಲೇ ತೋರಿಸ್ತಾರೆ. ಯಾರು ಡಾಕ್ಟರ್ಸ್ ವಿಶೇಷ ತಜ್ಞ ವೈದ್ಯರ ಇಲ್ವಂತಲ್ಲ ಈಗ? ಹಾಂ, ಅವರೇ ಇಲ್ಲ ಸರ್. ಅನಿಸ್ತ ಡಾಕ್ಟ್ರು ಅವರು ಬೆನ್ನಾಗಿ ಇಂಜೆಕ್ಷನ್ ಮಾಡೋರು, ಅವ್ರು ಸುಮ್ಮನೆ ಮಾಡೋರು ಅವರೇ ಬೇಕು. ಅವರು ಇಲ್ಲ ಅಂದ್ರೆ ಪಾಪ ಆಪ್ರೇಷನ್ ಹೆಂಗೆ ಆಗ್ತಾವೆ, ಅದಕ್ಕೆ ಭಾಳ ಜನಕ್ಕೆ ತೊಂದರೆ ಆಗಿದೆ. ಆಮ್ಯಾಗ ಅಪೆಂಡಿಕ್ಸ್ ಪೇಷಂಟು, ಆಮ್ಯಾಗ ಹರ್ನಿ ಆಪ್ರೇಷನು, ಆಮ್ಯಾಗ ಡೆಲಿವರಿ ಪೇಷಂಟ್. ಈಗ ನೋಡ್ರಿ, ಅದು ಪೇಷಂಟ್ ಮತ್ತು ಸಿಜರಿನ್ ಪೇಷಂಟ್ ಅದು ಇವತ್ತು ಡೇಟ್ ಇದೆ. ಅವ್ರು KMCಗೆ ಎಫರ್ ಮಾಡ್ಯಾರ. ಅಲ್ಲಿ KMC ಒಳಗೆ ಇಲ್ಲಿಂದ ನಾವು ಅಲ್ಲಿ ಹೋದ್ರೆ ಅಂದ್ರೆ ಅಲ್ಲಿಂದ ವಾಪಸ್ ಕಳಿಸ್ತಾರೆ. ಯಾಕ್ರಪ್ಪ ಅಲ್ಲಿ ಡಾಕ್ಟರ್ ಇಲ್ಲೇನೋ ಇಲ್ಲೇ ಯಾಕೆ ಬರ್ತಾರೆ ನೀವು ಹೋಗ್ರಿ ಅಂತೇಳಿ ಅಲ್ಲಿಂದ ವಾಪಸ್ ಕಳಿಸ್ತಾರೆ. ಪಾಪ ಅವ್ರ ಕಡೆ ದುಡ್ಡು ಇರೋಂಗಿಲ್ಲ. ಆ ಉದ್ದೇಶಕ್ಕೆ ಇದಕ್ಕೆ ಡಾಕ್ಟ್ರು ಜಲ್ದಿ ಬಂದ್ರೆ ಪಾಪ ಜನಕ್ಕೆ ಒಂದು ಒಳ್ಳೆ ಸುದ್ದಿ ಕೊಟ್ಟಂಗೆ ಆಗ್ತದೆ ಸರ್. ನೋಡಿ, ಡಾಕ್ಟರ್ಗಳು ರಿಲೀವ್ ಆಗಿ ಹೋಗಿರೋದ್ರಿಂದ ಅಂದರೆ ಕೌನ್ಸಿಲಿಂಗ್ ಮುಖಾಂತರ ಅವ್ರು ಬೇರೆ ಬೇರೆ ಕಡೆ ಅವ್ರನ್ನ ವರ್ಗಾವಣೆ ಮಾಡಲಾಗ್ತಾ ಇದೆ. ಆ ಕಾರಣದಿಂದಾಗಿ ಇವತ್ತು ಸಾಕಷ್ಟು ಸಮಸ್ಯೆಗಳನ್ನು ಜಿಲ್ಲೆಯ ಬಡ ಜನರು ಅನುಭವಿಸ್ತಾ ಇದ್ದಾರೆ. ಸರ್ಕಾರ ಆದಷ್ಟು ಬೇಗ ಕ್ರಮ ಕೈಗೊಳ್ಳಬೇಕಾಗಿದೆ. ಕ್ಯಾಮ್ರಾ ಪರ್ಸನ್ ರಾಜು ಜೊತೆ ಪವನ್, ಏಷ್ಯಾನೆಟ್ ಸುವರ್ಣ ನ್ಯೂಸ್, ಹಾವೇರಿ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.